ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಬಯೋಸ್ಟಡೀಸ್. ಹ್ಯೂಮನ್ ರಿಪ್ರೊಡಕ್ಷನ್ನಲ್ಲಿ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಬಗ್ಗೆ ಕಲಿತಾ ಇದ್ವಿ. ಇನ್ ದ ಪ್ರೀವಿಯಸ್ ವಿಡಿಯೋ, ವೆರಿ ಇಂಪಾರ್ಟೆಂಟ್ ವಿಡಿಯೋ, ಮೈಕ್ರೋಸ್ಕೋಪಿಕ್ ಅನಾಟಮಿ ಆಫ್ ಓವರಿ. ಸೊ ಈ ವಿಡಿಯೋ ತುಂಬ ಈಸಿ ಇದೆ, ಫಾಲಿಕಲ್ಸ್ ಇರ್ತವೆ ಅಂತ ಬಿಡಕ್ಕೆ ಹೋಗ್ಬೇಡಿ, ಕಂಪ್ಲೀಟಾಗಿ ಒಂದು ಸತಿ ಇದನ್ನು ನೋಡ್ಕೊಳ್ಳಿ. ಯಾವುದು ಪ್ರೀವಿಯಸ್ ವಿಡಿಯೋ, ಮೈಕ್ರೋಸ್ಕೋಪಿಕ್ ಅನಾಟಮಿ ಆಫ್ ಓವರಿ. ಅದು ಅರ್ಥ ಆಯಿತು ಅಂದರೆ ನಿಮಗೆ ಈ ವಿಡಿಯೋ ಕೂಡ ಕರೆಕ್ಟಾಗಿ ಅರ್ಥ ಆಗುತ್ತೆ. Now in this video we are going to study about the oogenesis. oogenesisಗೆ ಇನ್ನೊಂದು ರಿಲೇಟೆಡ್ ವರ್ಡ್ ನಾವು ಕಲ್ತಿದ್ವಿ, ಯಾವುದು? ಸ್ಪರ್ಮ್ಯಾಟೋಜೆನೆಸಿಸ್. ಸೊ ಸ್ಪರ್ಮ್ಯಾಟೋಜೆನೆಸಿಸ್ ಆ್ಯಂಡ್ oogenesis ಈ ಎರಡನ್ನೂ ನಾವು ಗ್ಯಾಮೆಟೋಜೆನೆಸಿಸ್ ಅಂತ ಕರಿತೀವಿ. ಹೌದಾ? ವೈ ವಿ ಕಾಲ್ ಇಟ್ ಆ್ಯಸ್ ಎ ಗ್ಯಾಮೆಟೋಜೆನೆಸಿಸ್? ಗ್ಯಾಮೆಟ್ ಅಂದರೆ ಏನು? ಎಗ್ ಅಥವಾ ಸ್ಪರ್ಮ್. ಜೆನೆಸಿಸ್ ಅಂದರೆ ಫಾರ್ಮ್ ಆಗೋದು. ಸೊ ಗ್ಯಾಮೆಟ್ ಪ್ರೊಡಕ್ಷನ್ ಮಾಡುವಂತಹ ಒಂದು ಪ್ರೋಸೆಸ್ ಯಾವುದು? ಗ್ಯಾಮೆಟೋಜೆನೆಸಿಸ್. ಮೇಲ್ಸ್ನಲ್ಲಿ ಅದು ಏನಾಗುತ್ತೆ? ಸ್ಪರ್ಮ್ಯಾಟೋಜೆನೆಸಿಸ್ ಆಗುತ್ತೆ. ಫೀಮೇಲ್ಸ್ನಲ್ಲಿ ಅದು oogenesis ಆಗಿ ಆಗುತ್ತೆ. ಮೇಲ್ಸ್ನಲ್ಲಿ ಸ್ಪರ್ಮ್ಯಾಟೋಜೆನೆಸಿಸ್ ಆದಮೇಲೆ ಅಲ್ಟಿಮೇಟ್ ಆಗಿ ಎಂಡ್ ಪ್ರಾಡಕ್ಟ್ ಯಾವುದು? ಸ್ಪರ್ಮ್. ಫಿಮೇಲ್ಸ್ನಲ್ಲಿ oogenesis ಆದಮೇಲೆ ಲಾಸ್ಟ್ ಎಂಡ್ ಪ್ರಾಡಕ್ಟ್ ಯಾವುದು? ಅದು ಓವಮ್. ಸಾಕಷ್ಟು ಡಿಫ್ರೆನ್ಸಸ್ ಇದೆ ಸ್ಪರ್ಮ್ಯಾಟೋಜೆನೆಸಿಸ್ ಆ್ಯಂಡ್ oogenesis ಮಧ್ಯೆ. ಈ ಒಂದು ಎರಡರದ್ದು ಕೆಲಸ ಏನು? ಅಲ್ಟಿಮೇಟ್ ಆಗಿ ಗ್ಯಾಮೆಟನ್ನು ಪ್ರೊಡ್ಯೂಸ್ ಮಾಡೋದು. ಬಟ್ ಎರಡರಲ್ಲೂ ಸಾಕಷ್ಟು ವ್ಯತ್ಯಾಸ ಇದೆ, ಅದನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ಕಲಿಯೋಣ. ವಾಟ್ ಈಸ್ ದಿಸ್ oogenesis? ಇಟ್ ಈಸ್ ದ ಫಾರ್ಮೇಷನ್ ಆ್ಯಂಡ್ ಮ್ಯಾಚುರೇಷನ್ ಆಫ್ ದ ಓವಮ್. ಸ್ಪರ್ಮ್ಯಾಟೋಜೆನೆಸಿಸ್ ಕಲಿಬೇಕಾದ್ರೆ ವಿ ಹ್ಯಾವ್ ಸೀನ್ ದ್ಯಾಟ್ ದಿಸ್ ಗ್ಯಾಮೆಟೋಜೆನೆಸಿಸ್ ಪ್ರೋಸೆಸ್ ಹ್ಯಾಸ್ 3 ಸ್ಟೆಪ್ಸ್. ಯಾವ್ಯಾವುದು? ಫಸ್ಟ್ ಯಾವುದಿರಬೇಕು ಅಲ್ಲಿ? ಮಲ್ಟಿಪ್ಲಿಕೇಶನ್ ಫೇಸ್, ಅದಾದಮೇಲೆ ಗ್ರೋತ್ ಫೇಸ್, ಅದಾದಮೇಲೆ ಮ್ಯಾಚುರೇಷನ್ ಫೇಸ್. ಕರೆಕ್ಟಾ? ಈ 3 ಸ್ಟೆಪ್ಪನ್ನು ನಾವು ಸ್ಪರ್ಮ್ಯಾಟೋಜೆನೆಸಿಸ್ನಲ್ಲಿ ಕಲ್ತಿದ್ದೀವಿ. ಅದೇ 3 ಸ್ಟೆಪ್ಪನ್ನು ನಾವು oogenesisನಲ್ಲಿ ಕಲಿಯೋಣ. ಸ್ಟಾರ್ಟಿಂಗ್ ಯಾವುದು? ಮಲ್ಟಿಪ್ಲಿಕೇಶನ್ ಫೇಸ್. ಸ್ಪರ್ಮ್ಯಾಟೋಜೆನೆಸಿಸ್ನಲ್ಲಿ ಏನಾಗಿತ್ತು? ಆ ಪ್ರೊಸೆಸ್ಸು, ಸ್ಪರ್ಮ್ಯಾಟೋಜೆನೆಸಿಸ್ ಪ್ರೊಸೆಸ್ಸು ಸ್ಟಾರ್ಟ್ ಆಗೋದೇ ಪ್ಯೂಬರ್ಟಿಗೆ. ಅಂದರೆ ಬಾಯ್ ಬೇಬಿ ಅಂತ ತಗೊಂಡ್ರೆ, ಆ ಬಾಯ್ ಬೇಬಿದು ಡೆಲಿವರಿ ಆದಮೇಲೆ ಅದು ಬೆಳೀತಾ ಅದು ಪ್ರೌಢಾವಸ್ಥೆಗೆ ಬಂದ ಮೇಲೆ ಸ್ಪರ್ಮ್ಯಾಟೋಜೆನೆಸಿಸ್ ಅಂತ ಸ್ಟಾರ್ಟ್ ಆಗುತ್ತೆ. ಎಲ್ಲಿ ಸ್ಟಾರ್ಟ್ ಆಗುತ್ತೆ? ಅದು ಟೆಸ್ಟೀಸ್ನಲ್ಲಿ ಸ್ಟಾರ್ಟ್ ಆಗುತ್ತೆ. ಟೆಸ್ಟೀಸ್ನಲ್ಲಿ ಎಲ್ಲಿ? ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ನಲ್ಲಿ. ನೆನಪಿದೆಯಾ? ಸೆಮಿನಿಫೆರಸ್ ಟ್ಯೂಬ್ನಲ್ಲಿ ಜರ್ಮ್ ಸೆಲ್ಸ್ ಇರ್ತವೆ. ಅವು ಪ್ಯೂಬರ್ಟಿಗೆ ಬಂದ ಮೇಲೆ ಸ್ಪರ್ಮನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಬಟ್ ಇಲ್ಲೇನಾಗ್ತಾ ಇದೆ? ಕಳೆದ ವಿಡಿಯೋದಲ್ಲಿ ಕೂಡ ನಾನು ಹೇಳಿದ್ದೆ, oogenesis ಇಟ್ ಸ್ಟಾರ್ಟ್ಸ್ ಆಟ್ ದ ಎಂಬ್ರಿಯಾನಿಕ್ ಸ್ಟೇಜಸ್. ಅಂದರೆ ಈ ಫಿಮೇಲು ಇನ್ನೂ ಅದು ಅದ್ರ ತಾಯಿ ಹೊಟ್ಟೆ ಒಳಗಡೆ ಇರಬೇಕಾದ್ರೇ oogenesis ಆಲ್ರೆಡಿ ಅದು ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಸೊ ಎಂಬ್ರಿಯಾನಿಕ್ ಡೆವಲಪ್ಮೆಂಟಲ್ಲಿ ಓವರಿ ಬೆಳಿಬೇಕಾದ್ರೆ, ದಿಸ್ ಈಸ್ ದ ಓವರಿ ಪ್ರೆಸೆಂಟ್ ಇನ್ ದ ಫೀಮೇಲ್ ಎಂಬ್ರಿಯೋ, ಫೀಮೇಲ್ ಫೀಟಸ್ ಅಂತ ಹೇಳ್ಬೋದು. ಸೊ ಈ ಓವರಿಗೆ ಹೊರಗಡೆ ಜರ್ಮೈನಲ್ ಎಪಿಥೀಲಿಯಂ ಇರುತ್ತಾ? ಸೊ ಈ ಜರ್ಮೈನಲ್ ಎಪಿಥೀಲಿಯಂನಿಂದ ಕೆಲವೊಂದು ಸೆಲ್ಸ್ಗಳು ಓವರಿ ಒಳಗಡೆ ಬರ್ತವೆ, ಕಾರ್ಟೆಕ್ಸಿಗೆ ಬರ್ತವೆ. ಸೊ ಅಂತಹ ಸೆಲ್ಸನ್ನು ನಾವೇನಂತ ಕರಿತೀವಿ? oogonia ಅಂತ ಕರಿತೀವಿ. ಕರೆಕ್ಟಾ? ಸೊ oogonia-ಇಂದ oogenesis ಪ್ರೋಸೆಸ್ ಸ್ಟಾರ್ಟ್ ಆಗೋದು. ಸೊ ಈ ಪಾಯಿಂಟಿಗೆ, ಇಲ್ಲಿಂದ ಸೆಲ್ಸ್ ಒಳಗಡೆ ಬರ್ತಾವಲ್ಲ, ಆ ಪಾಯಿಂಟಿಗೆ oogenesis ಸ್ಟಾರ್ಟ್ ಆಯಿತು ಅಂತ ಅರ್ಥ. ಯಾವಾಗ ಸ್ಟಾರ್ಟ್ ಆಗ್ತಾ ಇದೆ? ಅದಿನ್ನೂ ಫೀಟಲ್ ಸ್ಟೇಜಲ್ಲಿ ಇದ್ದಾಗಲೇ ಸ್ಟಾರ್ಟ್ ಆಗ್ತಾ ಇದೆ. ನಾವು oogonia ಸೆಲ್ಸ್ ಅಲ್ಲಿ ಸ್ಪರ್ಮ್ಯಾಟೋಗೋನಿಯಾ ಅಂತ ಇತ್ತು, ಹೌದಾ? ಸೊ ಇಲ್ಲೇನಾಯಿತು? ಅದು oogonia ಅಂತ ಆಯಿತು. ನಾವು ದಿಸ್ ಈಸ್ ದ oogonia. ವೇಟ್, ಎರಡು ಸೇಮ್ ಕಲರ್ ಆಗಿಬಿಟ್ರೆ ಗೊತ್ತಾಗಲ್ಲ. ಸೊ ವಾಟ್ ವಿಲ್ ಡೂ ಈಸ್, oogonia ವಿಲ್ ಡ್ರಾ ವಿತ್ ದಿಸ್. Now this is the oogonia and writing will make with this oogonia. Okay, what is the another name for oogonia? It is also called as gamete mother cells. Gamete mother cells. Okay, now the number of oogonia, once it is formed it is done. ಅದನ್ನು ನಾನು ಕಳೆದ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ. ಸೊ oogonia ಒಂದ್ಸತಿ ಕಾರ್ಟೆಕ್ಸಿಗೆ ಬಂದು ಅಂತಂದರೆ ಅವ್ರ ನಂಬರ್ ಫಿಕ್ಸ್, ಅಲ್ಲಿ ಎಡಿಷನ್ ಅಂತ ಮತ್ತೆ ಆಗೋದೇ ಇಲ್ಲ. ಸೊ ಅದೇ oogonia-ನ ಇಟ್ಕೊಂಡು ಲೈಫ್ ಲಾಂಗ್ ಆಗಿ oogenesis ಪ್ರೋಸೆಸ್ ಆಗ್ತಾ ಇರುತ್ತೆ ಫೀಮೇಲ್ ಬಾಡಿನಲ್ಲಿ. ಸೊ ಈ oogonia ಏನು ಮಾಡ್ತವೆ? ಸ್ಲೋಲಿ ದೇ ವಿಲ್ ಸ್ಟಾರ್ಟ್ ಅಂಡರ್ಗೋಯಿಂಗ್ ಮೈಟೋಸಿಸ್. ಸೊ ಮೈಟೋಸಿಸ್ ಆಯಿತು ಅಂದರೆ ನಂಬರ್ ಏನಾಗಬೇಕು? ಅಲ್ಲಿ ಸೇಮ್ ಉಳಿಬೇಕು. oogonia ಸೆಲ್ಸ್ ಯಾವತ್ತು ಡಿಪ್ಲಾಯ್ಡ್ ಇರ್ತವೆ.
ದೀಸ್ ಆರ್ ದ ಡಿಪ್ಲಾಯ್ಡ್ ಸೆಲ್ಸ್. ಓಕೆ, ಸೊ ಮೈಟೋಸಿಸ್ ಆಯಿತು ಅಂತಂದರೆ ದ ಸೆಲ್ ನಂಬರ್ ಈಸ್ ಇನ್ಕ್ರೀಸಿಂಗ್. ಸೊ ಒಂದಿರೋದು ಇಲ್ಲಿ 2 ಆಯಿತಾ. ದಿಸ್ ಈಸ್ ಅ ಊಗೋನಿಯಾ ಅಂಡರ್ಗೋಯಿಂಗ್ ಮೈಟೋಸಿಸ್. ಅಗೇನ್ ಈ ಊಗೋನಿಯಾ ನೆಕ್ಸ್ಟ್ ಅದು ಕೂಡ ಮೈಟೋಸಿಸ್ ಆಗಿ, ಸೊ ಆಲ್ ದ ಯೂಗೋನಿಯಾ ಸೆಲ್ಸ್ ದೇ ವಿಲ್ ಸ್ಟಾರ್ಟ್ ಅಂಡರ್ಗೋಯಿಂಗ್ ಮೈಟೋಸಿಸ್. ಸೊ ಮೈಟೋಸಿಸ್ ಆಯಿತು ಅಂತಂದರೆ ಕ್ರೋಮೋಸೋಮ್ ನಂಬರ್ ಏನಾಗಬೇಕು, ಎಲ್ಲ ಸೆಲ್ಸ್ನಲ್ಲೂ ಕ್ರೋಮೋಸೋಮು ಸೇಮ್ ಉಳಿಬೇಕು. 2n 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 ಆ್ಯಂಡ್ 2n. ಓಕೆ, ನೆಕ್ಸ್ಟ್ ಈ ಮೈಟೋಸಿಸ್ ಆಗ್ತಾ ಆಗ್ತಾ ಕೆಲವೊಂದು ಸೆಲ್ಸ್ಗಳು ಸ್ಲೋಲಿ ಗ್ರೋತ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಸೆಲ್ಸ್ಗಳು ಡಿವೈಡ್ ಆಗ್ತಾ ಇದ್ದಾವ. ಸೊ ಡಿವೈಡ್ ಆಗ್ತಾ ಆಗ್ತಾ ಕೆಲವೊಂದು ಊಗೋನಿಯಾ ಸೆಲ್ಸು ಅವು ಸ್ಲೋಲಿ ಗ್ರೋತ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಆ್ಯಂಡ್ ರಿಮೆಂಬರ್, ಈ ಗ್ರೋತ್ ಅಂತ ನಾವು ಹೇಳ್ತಾ ಇದ್ದೀವಲ್ಲ, ದ್ಯಾಟ್ ಈಸ್ ನಥಿಂಗ್ ಬಟ್ ಸಮ್ ಆಫ್ ದೀಸ್ ಸೆಲ್ಸ್ ದೇ ವಿಲ್ ಸ್ಟಾರ್ಟ್ ಪ್ರಿಪೇರಿಂಗ್ ಫಾರ್ ಅಂಡರ್ಗೋಯಿಂಗ್ ಮಿಯೋಸಿಸ್. ಈ ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ಊಗೋಣಿಯ ಮೈಟೋಸಿಸ್ ಆಗಿ ಸಾಕಷ್ಟು ಮಿಲಿಯನ್ಸ್ವರೆಗೂ ಸೆಲ್ಸನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ. ಸೊ ಆ ರೀತಿ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಅದರಲ್ಲಿರುವಂತಹ ಕೆಲವೊಂದು ಸೆಲ್ಸು ಓಕೆ ನಾವು ಮಿಯೋಸಿಸನ್ನು ಮಾಡೋಣ, ಮೈಟೋಸಿಸ್ ಬೇಡ ಅಂತ ಡಿಸೈಡ್ ಮಾಡ್ತವೆ. ಇಮ್ಯಾಜಿನರಿ ಸ್ಟೋರಿ ಹೇಳ್ತಿರೋದು, ಬಟ್ ಇದು ಕರೆ ಆಗ್ತಿರುತ್ತೆ. ಓಕೆ, ಸೊ ಕೆಲವೊಂದು ಸೆಲ್ಸ್ಗಳು ಮಿಯೋಸಿಸ್ ಆಗಲಿಕ್ಕೆ ರೆಡಿ ಮಾಡ್ಕೋತವೆ. ಅಂತಹ ಕೆಲವೊಂದು ಸೆಲ್ಸನ್ನು ನಾವೇನಂತ ಹೇಳ್ತೀವಿ, ಪ್ರೈಮರಿ ಊಸೈಟ್ ಅಂತ ಹೇಳ್ತೀವಿ. ದಿಸ್ ಈಸ್ ದ ಪ್ರೈಮರಿ ಊಸೈಟ್. ಸೊ ಇಲ್ಲಿ ಯಾವುದೇ ಡಿವಿಷನ್ ಆಗಿಲ್ಲ, ಕೆಲವೊಂದು ಸೆಲ್ಸ್. ಸೊ ಇವಾಗ ನಾವು ಈ ಸೆಲ್ ಡಿಸೈಡ್ ಮಾಡಿದೆ ಅಂತ ಅಂದ್ಕೊಳ್ಳಿ. ಸೊ ಆ ಸೆಲ್ಲನ್ನು ನಾವಿಲ್ಲಿ ತೋರಿಸ್ತಿರೋದು. ಸೊ ದಿಸ್ ಸ್ಟ್ರಕ್ಚರ್ ನಾವು ವಿ ಕಾಲ್ ಇಟ್ ಆಸ್ ಅ ಪ್ರೈಮರಿ ಊಸೈಟ್. ಪ್ರೈಮರಿ ಊಸೈಟ್ ಗೊತ್ತಾಯ್ತಾ. ನೆಕ್ಸ್ಟ್ ಪ್ರೈಮರಿ ಊಸೈಟ್ ಇತ್ತು ಅಂದರೆ ನಂಬರ್ ಏನಾಗಬೇಕು, ಇಲ್ಲಿ 2n ಆಗಬೇಕು. ಕರೆಕ್ಟಾ. ಸೊ ಈ ಸೆಲ್ಲು ಏನು ಡಿಸೈಡ್ ಮಾಡಿದೆ, ಮಿಯೋಸಿಸ್ ಆಗಲಿಕ್ಕೆ ಅದು ಡಿಸೈಡ್ ಮಾಡಿದೆ. ಸೊ ಈ ಸೆಲ್ಲು ಪೂರ್ತಿಯಾಗಿ ಕಂಪ್ಲೀಟ್ ಆಗಿ ಗ್ರೋತ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮಲ್ಟಿಪ್ಲಿಕೇಶನ್ ಏನಾಗ್ತಾ ಇದೆ ಇಲ್ಲಿ, ಇದು ಫಸ್ಟ್ ಫೇಸ್ ಆಗ್ತಾ ಇದೆ, ಈ ಫೇಸು. ಸೊ ಹಿಯರ್ ವಿಲ್ ರೈಟ್ ಇಟ್ ಈಸ್ ದ ಮಲ್ಟಿಪ್ಲಿಕೇಶನ್ ಫೇಸ್. ಮಲ್ಟಿಪ್ಲಿಕೇಶನ್ ಫೇಸ್. ಓಕೆ, ನೆಕ್ಸ್ಟ್ ಏನಾಗ್ತಾ ಇದೆ, ಈ ಪ್ರೈಮರಿ ಊಸೈಟ್ದು ಗ್ರೋತ್ ಆಗ್ತಾ ಇದೆ. ಸೊ ದಿಸ್ ಈಸ್ ದ ಗ್ರೋತ್ ಫೇಸ್. ಓಕೆ, ನೆಕ್ಸ್ಟ್ ಏನಾಗುತ್ತೆ, ಪ್ರೈಮರಿ ಊಸೈಟು ಕಂಪ್ಲೀಟಾಗಿ ಗ್ರೋತ್ ಆದಮೇಲೆ ಅದು ಸ್ಲೋಲಿ ಮಿಯೋಸಿಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮಿಯೋಸಿಸ್ನಲ್ಲಿ ನೆನಪಿದೆಯಾ, ಮಿಯೋಸಿಸ್ ಈ ಪೋರ್ಷನ್ ನಿಮಗೆ ನೆನಪಿರಬೇಕು. ಫಸ್ಟ್ PUದು ಮೈಟೋಸಿಸ್ ಆ್ಯಂಡ್ ಮಿಯೋಸಿಸ್ ವಿ ಹ್ಯಾವ್ ಸ್ಟಡಿಡ್. ಕರೆಕ್ಟಾ. ಮೈಟೋಸಿಸ್ ಆ್ಯಂಡ್ ಮಿಯೋಸಿಸ್. ಮೈಟೋಸಿಸ್ನಲ್ಲಿ ಯಾವ್ಯಾವ ಸ್ಟೇಜಸ್ ಇರುತ್ತೆ, ಪ್ರೋಫೇಸ್, ಮೆಟಾಫೇಸ್, ಅನಾಫೇಸ್ ಆ್ಯಂಡ್ ಟೀಲೋಫೇಸ್. ಮೈಟೋಸಿಸ್ ಮುಗಿದ್ಬಿಡ್ತು. ಮಿಯೋಸಿಸ್ನಲ್ಲಿ ಏನಾಗುತ್ತೆ ಹೇಳಿ, ಮಿಯೋಸಿಸ್ನಲ್ಲಿ 2 ಸತಿ ಸೆಲ್ ಡಿವೈಡ್ ಆಗುತ್ತೆ. ಒಂದನ್ನು ನಾವು ಮಿಯೋಸಿಸ್ 1 ಅಂತ ಕರಿತೀವಿ, ಇನ್ನೊಂದನ್ನು ಮಿಯೋಸಿಸ್ 2 ಅಂತ ಕರಿತೀವಿ. ಸೊ ಒಂದು ಸೆಲ್ಲು ಮಿಯೋಸಿಸ್ ಆಗಬೇಕು ಅಂತ ಡಿಸೈಡ್ ಆದಮೇಲೆ ಅದು ಎಷ್ಟು ಸತಿ ಡಿವೈಡ್ ಆಗಬೇಕು, 2 ಸತಿ ಅದು ಡಿವೈಡ್ ಆಗಬೇಕು. ಓಕೆ, ಅದರಲ್ಲಿ ನಾವು ಫಸ್ಟ್ ಲೆವೆಲ್ ತಗೊಳ್ಳೋಣ. ಸೊ ಸೆಕೆಂಡ್ ಪ್ರೈಮರಿ ಊಸೈಟ್ ಇದೆಯಲ್ಲ, ಅದು ಸ್ಲೋ ಆಗಿ ಡಿವೈಡ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಡಿವೈಡ್ ಆಗಬೇಕಾದ್ರೆ ಅದೇನು ಮಾಡುತ್ತೆ, ತನ್ನಲ್ಲಿರುವಂತಹ ಪೂರ್ತಿ ಸೈಟೋಪ್ಲಾಸಮನ್ನು ಈಕ್ವಲ್ ಆಗಿ ಡಿವೈಡ್ ಮಾಡ್ದೇ ಒಂದನ್ನು ಫುಲ್ ದೊಡ್ಡದಾಗಿ ಮಾಡುತ್ತೆ, ಇನ್ನೊಂದನ್ನು ಅಗದಿ ಸ್ವಲ್ಪದ್ರಲ್ಲಿ ಇಷ್ಟು ಮಾಡುತ್ತೆ. ಗೊತ್ತಾಯ್ತಾ. ನೆಕ್ಸ್ಟ್ ರಿಮೆಂಬರ್, ಈ ಪ್ರೈಮರಿ ಊಸೈಟು ಡಿವೈಡ್ ಆದಮೇಲೆ ಅಂದರೆ ಅದು ಮಿಯೋಸಿಸ್ 1 ಆಯ್ತು ಇವಾಗ. ಅಂದರೆ ಇಲ್ಲಿ 2 ಸತಿ ಡಿವೈಡ್ ಆಗಬೇಕಂತ ಹೇಳಿದ್ವಲ್ಲ, ಅದರಲ್ಲಿ 1 ಸತಿ ಡಿವೈಡ್ ಆದರೆ ಅದು ಮಿಯೋಸಿಸ್ 1 ಕಂಪ್ಲೀಟ್ ಮಾಡ್ದಂಗೆ. ಓಕೆ, ಸೊ ಇಲ್ಲಿ ಮಿಯೋಸಿಸ್ 1 ಆಯಿತು. ಮಿಯೋಸಿಸ್ 1 ಆದಮೇಲೆ ನಂಬರ್ ಏನಾಗಿರುತ್ತೆ, ಇಲ್ಲಿ ಆಲ್ರೆಡಿ ರಿಡಕ್ಷನ್ ಆಗಿಬಿಟ್ಟಿರುತ್ತೆ. ವೈ? Meiosis is a reductional division. Mitosis is a equational division. So meiosis 1 step ಆದಮೇಲೆ ಕ್ರೋಮೋಸೋಮ್ ನಂಬರ್ ಆಲ್ರೆಡಿ ಡಿವೈಡ್ ಆಗಿಬಿಟ್ಟಿರುತ್ತೆ. ಈಸಿ ಟು ರಿಮೆಂಬರ್. ಸೊ ಈ ಸೆಲ್ಲು ಮಿಯೋಸಿಸ್ 1 ಆದಮೇಲೆ ಕ್ರೋಮೋಸೋಮ್ ನಂಬರ್ ಏನಾಗಿರುತ್ತೆ, ಇಲ್ಲಿ ಆಲ್ರೆಡಿ ಡಿವೈಡ್ ಆಗಿರುತ್ತೆ. ಸೊ ಇಲ್ಲಿ n ಬಂತು, ಇಲ್ಲಿಯೂ ಕೂಡ n ಬಂತು. ಯಾಕೆ n ಈಕ್ವಲ್ ಅಂತ ಅದು ಆಮೇಲಿನ ಸ್ಟೋರಿ. ನೆಕ್ಸ್ಟ್ ಏನಾಗುತ್ತೆ, ಮಿಯೋಸಿಸ್ 1 ಆದಮೇಲೆ ಮಿಯೋಸಿಸ್ 2 ಆಗಬೇಕು. ಸೊ ಇವೆರಡು ಸೆಲ್ಸು ನೆಕ್ಸ್ಟು ಮಿಯೋಸಿಸ್ 2 ಮಾಡಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ಇದು ಕೂಡ ಡಿವೈಡ್ ಆಗುತ್ತೆ ಆ್ಯಂಡ್ ಇದು ಕೂಡ ಮತ್ತೆ ಡಿವೈಡ್ ಆಗುತ್ತೆ.
ಕರೆಕ್ಟಾ? ಅದಕ್ಕೆ ನಾವು ಒಂದು ಸೆಲ್ಲು ಮಿಯೋಸಿಸ್ ಆದಮೇಲೆ 4 ಸೆಲ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳೋದು. ಸೊ ಇದೇನಿದೆಯಲ್ಲ ಇದು ಕೂಡ ಡಿವೈಡ್ ಆಗಿ ಅನ್ಇಕ್ವಲ್ ಆಗಿ ಡಿವೈಡ್ ಆಗುತ್ತೆ. ಓಕೆ, ಈ ಸೆಲ್ ಹೆಂಗೆ ಅನ್ಇಕ್ವಲ್ ಆಗಿತ್ತಲ್ಲ ಅದೇ ರೀತಿ ಇದು ಕೂಡ ಅನ್ಇಕ್ವಲ್ ಆಗಿ ಡಿವೈಡ್ ಆಯಿತು. ಮಿಯೋಸಿಸ್ 1 ಆದಮೇಲೆ ನಂಬರ್ ಇಲ್ಲಿ ರೆಡ್ಯೂಸ್ ಆಗಿತ್ತು, ಬಟ್ ಮಿಯೋಸಿಸ್ 2 ಆದಮೇಲೆ ಹೊಳ್ಳಿ ಇದ್ರದ್ದು ನಂಬರ್ ರೆಡ್ಯೂಸ್ ಆಗೋದಿಲ್ಲ, ಈ ನಂಬರು ಹಾಗೆ ಉಳಿಯುತ್ತೆ. ಸೊ ಮಿಯೋಸಿಸ್ 2 ಇಸ್ ನಥಿಂಗ್ ಬಟ್ ಮೈಟೋಸಿಸ್ ಓನ್ಲಿ. ಓಕೆ, ಯಾವ ಸೆಂಟೆನ್ಸು ನಿಮಗೆ ಇಲ್ಲಿ ಕನ್ಫ್ಯೂಸ್ ಆಗಲೇಬಾರದು. ಇದೆಲ್ಲವನ್ನು ನಾವು ಫಸ್ಟ್ PU ಕಲ್ತಿದ್ದೀವಿ. ಸೊ ಈ ಸೆಲ್ಲು ಮಿಯೋಸಿಸ್ 2 ಮಾಡಿದ ಮೇಲೆ ನಂಬರ್ ಏನು ಉಳಿಬೇಕು? ಸೇಮ್ ಉಳಿಬೇಕು. ಇಲ್ಲಿಯೂ ಕೂಡ n. ಸೊ ಈ ಸೆಲ್ಲು ಕೂಡ ಮಿಯೋಸಿಸ್ 2 ಮಾಡುತ್ತೆ, ಆವಾಗ ಇಲ್ಲಿ ಬರುವಂತಹವು ಕೂಡ ಏನಾಯಿತು? ನಂಬರು ಸೇಮ್ ಉಳಿತು. ಸೊ ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ಈ ಸ್ಟ್ರಕ್ಚರ್ ಇದೆಯಲ್ಲ ಇದನ್ನು ನೀವು ನೆನ್ಪಿಟ್ಕೋಬೇಕು. ಸೊ ಮಿಯೋಸಿಸ್ನಲ್ಲಿ ಫಸ್ಟ್ ಡಿವಿಷನ್ ಆದಾಗ ನಂಬರ್ ಆಲ್ರೆಡಿ ರೆಡ್ಯೂಸ್ ಆಗಿಬಿಟ್ಟಿರುತ್ತೆ. ನೆಕ್ಸ್ಟ್ ಹೊಳ್ಳಿದು n ಇದ್ದುದು n/2 ಆಗಲ್ಲ, ನಂಬರು ಸೇಮ್ ಉಳಿದಿರುತ್ತೆ. ಸೊ ಇಲ್ಲಿಂದ ಇಲ್ಲಿವರೆಗೂ ಒಂದು ಮಿಯೋಸಿಸ್ ಪ್ರೋಸೆಸ್. ಸೊ ದಿಸ್ ಪ್ರೈಮರಿ oocyte ಮಿಯೋಸಿಸ್ 1 ಆದಮೇಲೆ ಅದು 2 ಸೆಲ್ಸನ್ನು ಪ್ರೊಡ್ಯೂಸ್ ಮಾಡ್ತಾ ಅದರಲ್ಲಿ ದೊಡ್ಡದಾಗಿರುವಂತಹ ಏನು ಸೆಲ್ ಇದೆಯಲ್ಲ ಈ ಸೆಲ್ಲನ್ನು ನಾವು ಸೆಕೆಂಡರಿ oocyte ಅಂತ ಕರಿತೀವಿ. ಸೆಕೆಂಡರಿ oocyte. ಓಕೆ, ಇದೇನೊಂದು ಸ್ಮಾಲ್ ಸೆಲ್ ಇದೆಯಲ್ಲ ಇದನ್ನು ಫಸ್ಟ್ ಪೋಲಾರ್ ಬಾಡಿ, ವೇರ್ ಟು ರೈಟ್ ಹಿಯರ್, ಫಸ್ಟ್ polar body. ಓಕೆ, ನೆಕ್ಸ್ಟ್ ಸೆಕೆಂಡರಿ oocyte ಇರೋದು ಮಿಯೋಸಿಸ್ 2 ಆದಮೇಲೆ. ಇದು 4 ಏನಿಲ್ಲಿ ಇದು ಮಿಯೋಸಿಸ್ 2. ಓಕೆ, ಸೊ ಸೆಕೆಂಡರಿ oocyte ಮಿಯೋಸಿಸ್ 2 ಆದಮೇಲೆ ಇಲ್ಲೇನು ಫಾರ್ಮ್ ಆಯ್ತಲ್ಲ ದಿಸ್ ಈಸ್ ದ ootyd ಅಥವಾ ಹೂವಾ ಅಥವಾ ಎಗ್ ಅಂತಲೂ ಕರೀತಾರೆ. ರಿಮೈನಿಂಗ್ ಏನಿದಾವಲ್ಲ ದೀಸ್ ಆರ್ ಕಾಲ್ಡ್ ಆ್ಯಸ್, ಇದು ಫಸ್ಟ್ ಪೋಲಾರ್ ಬಾಡಿ ಆಗಿತ್ತಾ, ದೀಸ್ ಆರ್ ದ ಸೆಕೆಂಡ್ ಪೋಲಾರ್ ಬಾಡೀಸ್. ಸೊ ಇಲ್ಲಿಗೆ oogenesis ಮುಗ್ದಂಗೆ. ಈ ಪಾರ್ಟನ್ನು ಹಾಗೆ ಇಟ್ಟಿದ್ದೀನಿ, ಯಾಕೆ ಅಂತ ಆಮೇಲೆ ಹೇಳ್ತೀನಿ, ಎಲ್ಸ್ ವಿಲ್ ಇರೇಸ್ ದಿಸ್, ಇನ್ನೊಂದು ಸತಿ ಬರಿಬೋದು. ಸೊ ಕಂಪ್ಲೀಟಾಗಿ oogenesisನಲ್ಲಿ ಏನಾಯಿತು, ಒಂದು ಡಿಪ್ಲಾಯ್ಡ್ ಗ್ಯಾಮೆಟ್ ಮದರ್ ಸೆಲ್ ಇರೋದು ಅಲ್ಟಿಮೇಟ್ಲಿ ಒಂದು ಫೀಮೇಲ್ ಗ್ಯಾಮೆಟ್ ಅಥವಾ ಹೂವಾ ಅಥವಾ ootyd ಅಥವಾ ಎಗ್ಗನ್ನು ಪ್ರೊಡ್ಯೂಸ್ ಮಾಡಿತು. ಸ್ಪರ್ಮ್ಯಾಟೋಜೆನೆಸಿಸ್ನಲ್ಲಿ ಏನಾಗಿತ್ತು, ಒಂದು ಸ್ಪರ್ಮ್ ಮದರ್ ಸೆಲ್ಲಿಂದ ಒಂದು ಸ್ಪರ್ಮ್ಯಾಟೋಗೋನಿಯಾದಿಂದ 4 ಸ್ಪರ್ಮ್ಗಳು ಪ್ರೊಡ್ಯೂಸ್ ಆಗಿದ್ವು. ಅಂದರೆ ಇವು 4 ಸ್ಪರ್ಮ್ ಆಗಿ ಕನ್ವರ್ಟ್ ಆಗಿಬಿಟ್ಟಿದ್ವು ಗ್ಯಾಮೆಟ್ ಆಗಿ. ಬಟ್ ಇಲ್ಲೇನಾಗುತ್ತೆ, ಒಂದು ಮದರ್ ಸೆಲ್ಲಿಂದ ಒಂದೇ ಒಂದು ಎಗ್ ಫಾರ್ಮ್ ಆಗಿ ಮಿಕ್ಕಿದ್ದು 3 ಪೋಲಾರ್ ಬಾಡಿ ಅಂತ ಫಾರ್ಮ್ ಆಗಿ ಅವು ರಿಲೀಸ್ ಆಗಿಬಿಡ್ತವೆ. ಈ ಪ್ರೊಸೆಸ್ ಅರ್ಥ ಆಯಿತಾ? ನೆಕ್ಸ್ಟ್ ಇದ್ರದ್ದು ಕಾಂಪ್ಲಿಕೇಶನ್ ಏನಿದೆ ಅಂತ ಆಮೇಲೆ ಹೇಳ್ತೀನಿ. ಸೊ ಇಲ್ಲಿಂದ ಇಲ್ಲಿವರೆಗೂ ಮಲ್ಟಿಪ್ಲೈ ಆದವು, ಅದಕ್ಕೆ ಇದು ಮಲ್ಟಿಪ್ಲಿಕೇಶನ್ ಫೇಸ್. ಪ್ರೈಮರಿ oocyte ಗ್ರೋತ್ ಆಗ್ತಾ ಹೋತು, ಅದಕ್ಕೆ ಅದು ಗ್ರೋತ್ ಫೇಸ್. ಅಲ್ಲಿಂದ ನೆಕ್ಸ್ಟ್ ಬರೋದು ಇದೆಲ್ಲವೂ ಏನು, ದಿಸ್ ಈಸ್ ದ ಮ್ಯಾಚುರೇಷನ್ ಫೇಸ್. ಓಕೆ, ನಾವು ನೆಕ್ಸ್ಟ್ ಬರೋದು ಎಕ್ಸ್ಪ್ಲೇಷನ್ನು ವೆರಿ ವೆರಿ ಇಂಟ್ರೆಸ್ಟಿಂಗ್ ಬಟ್ ವೆರಿ ವೆರಿ ಇಂಪಾರ್ಟೆಂಟ್ ಆಲ್ಸೋ. ಫೀಮೇಲ್ ಬಾಡಿ ಒಳಗಡೆ ನಾವೇನು ಹೇಳಿದ್ವಿ, ಬರ್ತ್ ಆಗೋಕ್ಕಿಂತ ಮುಂಚೆನೇ ಫೀಟಲ್ ಸ್ಟೇಜ್ನಲ್ಲಿದ್ದಾಗ oogonia ಸೆಲ್ಸು ಫಾರ್ಮ್ ಆಗಿರ್ತವೆ ಅಂತ ಹೇಳಿದ್ವಿ. oogonia ಸೆಲ್ಸು ಫೀಟಸ್ ಒಳಗಡೆನೇ ಡಿವೈಡ್ ಆಗ್ತಾ ಅವು ಪ್ರೈಮರಿ oocyte ಸ್ಟೇಜಿಗೆ ಬಂದು ಅವು ನಿಂತ್ಬಿಟ್ಟಿರ್ತವೆ. ಸೊ ಫೀಮೇಲ್ ಬೇಬಿ ಮದರ್ ಬಾಡಿಯಿಂದ ಡಿಲಿವರ್ ಆಗಿ ಹೊರಗಡೆ ಬರಬೇಕಾದ್ರೆ ಅಂದರೆ ಬರ್ತ್ ಪಾಯಿಂಟಿಗೆ ಆಲ್ರೆಡಿ oogenesis ಇಲ್ಲಿವರೆಗೂ ಆಗಿರುತ್ತೆ. ರಿಮೆಂಬರ್, ಪ್ರೈಮರಿ oocyteವರೆಗೂ ಆಗಿಬಿಟ್ಟಿರುತ್ತೆ, ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲೂ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಪ್ರೋಸೆಸ್ಸು ಫೀಮೇಲ್ ಬಾಡಿನಲ್ಲಿ ಎಲ್ಲಾಗ್ತಾ ಇದೆ, ಇಟ್ ಈಸ್ ಹ್ಯಾಪ್ನಿಂಗ್ ಇನ್ ದ ಫೀಟಲ್ ಸ್ಟೇಜ್. ಓಕೆ, ಫೀಟಲ್ ಸ್ಟೇಜ್ನಲ್ಲಿ oogenesis ಸ್ಟಾರ್ಟ್ ಆಗಿ ಈ ಸ್ಟೇಜಿಗೆ ಬಂದು ಅಂದರೆ ಪ್ರೈಮರಿ oocyte ಸ್ಟೇಜಿಗೆ ಬಂದು ಸ್ಟಾಪ್ ಆಗಿಬಿಟ್ಟಿರುತ್ತೆ. ಇಲ್ಲೇನು ಟ್ವಿಸ್ಟ್ ಇದೆ ಅಂತಂದರೆ, ಪ್ರೈಮರಿ oocyte ಗೊತ್ತಿದೆ ನಾನು ಮುಂದೆ ಮಿಯೋಸಿಸ್ ಮಾಡಬೇಕು ಅಂತ. ಸೊ ಮಿಯೋಸಿಸ್ ಮಾಡಬೇಕಾದ್ರೆ ಫಸ್ಟ್ ಅದೇನು ಮಾಡಬೇಕು, ಮಿಯೋಸಿಸ್ 1 ಮಾಡಬೇಕು. ಆ ಮಿಯೋಸಿಸ್ 1 ಯಾವಾಗ ಸ್ಟಾರ್ಟ್ ಆಗುತ್ತೆ, ಪ್ಯೂಬರ್ಟಿಗೆ ಸ್ಟಾರ್ಟ್ ಆಗುತ್ತೆ. ಸೊ ಫೀಟಲ್ ಗ್ರೋತ್ ಆಗಿ ಇಲ್ಲಿ ಬೇಬಿದು ಬರ್ತ್ ಆಗಿ ಈ ಸ್ಟೇಜಿಗೆ, ಈ ಬರ್ತ್ ಇದ್ದಿದ್ದು ಬೇಬಿ ಪ್ಯೂಬರ್ಟಿ ಬರೋವರೆಗೂ ಈ ಸ್ಟೇಜ್ವರೆಗೂ ಓವರಿ ಒಳಗಡೆ
oogenesis ಪ್ರೋಸೆಸ್ ಸ್ಟಾಪ್ ಆಗಿಬಿಟ್ಟಿರುತ್ತೆ. ಓಕೆ, ಆವಾಗ ಟ್ವಿಸ್ಟ್ ಏನು ಅಂತಂದರೆ ಮಿಯೋಸಿಸ್ನಲ್ಲಿ ನಾವೇನಂತ ಹೇಳಿದ್ವಿ, ಮಿಯೋಸಿಸ್ 1 ಆ್ಯಂಡ್ ಮಿಯೋಸಿಸ್ 2 ಅಂತ ಹೇಳಿದ್ವಿ. ಎಲ್ಲಿ ಬರೋಣ, ಮಿಯೋಸಿಸ್ 1 ಓಕೆ, ಮಿಯೋಸಿಸ್ 2. ಸೊ ಇದೆರಡನ್ನ ಸೇರಿಸಿದರೆ ನಮಗೆ ಒಂದು ಮಿಯೋಸಿಸ್ ಆದಂಗೆ. ಓಕೆ, ಮಿಯೋಸಿಸ್ನಲ್ಲಿ 2 ಸ್ಟೇಜ್ ಇರ್ತವೆ. ಮಿಯೋಸಿಸ್ 1ನಲ್ಲಿ ಏನಿರಬೇಕು, ಪ್ರೋಫೇಸ್ 1, ಮೆಟಾಫೇಸ್ 1, ಎನಾಫೇಸ್ 1 ಆ್ಯಂಡ್ ಟೀಲೋಫೇಸ್ 1. ಕರೆಕ್ಟಾ? ಇವೆಲ್ಲವೂ ಮಿಯೋಸಿಸ್ 1ನಲ್ಲಿ ಆಗುತ್ತೆ. ಮಿಯೋಸಿಸ್ 1ನಲ್ಲಿ ಸಿ ಹಿಯರ್, ಮಿಯೋಸಿಸ್ 1ನಲ್ಲಿ ಟೀಲೋಫೇಸ್ 1 ಆದಮೇಲೆ ನೆಕ್ಸ್ಟ್ ಏನು ಸ್ಟಾರ್ಟ್ ಆಗುತ್ತೆ, ಈ ಸೆಲ್ಲದ್ದು ಪ್ರೋಫೇಸ್ 2, ಮೆಟಾಫೇಸ್ 2, ಟೀಲೋಫೇಸ್ 2 ಆ್ಯಂಡ್ ಎನಾಫೇಸ್ 2. ಸೊ ಒಂದು ಸೆಲ್ಲು ಮಿಯೋಸಿಸ್ ಮಾಡಬೇಕು ಅಂದರೆ ಇಷ್ಟೊಂದು ಫೇಸಸನ್ನು ದಾಟಿ ಆದಮೇಲೆ ಇಲ್ಲಿ 4 ಡಾಟರ್ ಸೆಲ್ಸು ಫಾರ್ಮ್ ಆಗಿರ್ತವೆ. ನಾವು ಕಾನ್ಸಂಟ್ರೇಟ್ ಓನ್ಲಿ ಆನ್ ದ ಪ್ರೋಫೇಸ್ 1. ಕಾನ್ಸಂಟ್ರೇಟ್ ಓನ್ಲಿ ಆನ್ ದ ಪ್ರೋಫೇಸ್ 1. ಸೊ ಒಂದು ಸೆಲ್ ಇದೆ, ಇಮ್ಯಾಜಿನ್ ಆ ಸೆಲ್ಲು ಮಿಯೋಸಿಸ್ ಆಗಲಿಕ್ಕೆ ರೆಡಿ ಆಗ್ತಾ ಇದೆ. ಸೊ ಮಿಯೋಸಿಸ್ ಆಗಲಿಕ್ಕೆ ರೆಡಿ ಆಗಬೇಕು ಅಂದರೆ ಒಂದೊಂದೇ ಸ್ಟೇಜನ್ನು ಅದು ದಾಟ್ತಾ ಹೋಗಬೇಕಾ. ಸೊ ಈ ಸೆಲ್ಲು ಫಸ್ಟ್ ಪ್ರೋಫೇಸ್ 1ಗೆ ಬಂದಾಗ ವಿ ನೋ ದ್ಯಾಟ್ ಪ್ರೋಫೇಸ್ನಲ್ಲಿ ಅಗೇನ್ ವಿ ಹ್ಯಾವ್ 5 ಸಬ್ ಸ್ಟೇಜಸ್. ನೆನಪಿದೆಯಾ? 1, 2, 3, 4, 5. ಯಾವ್ಯಾವುದು? ಪ್ರೋಫೇಸ್ನಲ್ಲಿ ಫಸ್ಟ್ ಬರೋದು ಯಾವುದು? ಲೆಪ್ಟೋಟಿನ್ ಸ್ಟೇಜ್, ದೆನ್ ಝೈಗೋಟಿನ್, ಪ್ಯಾಕಿಟಿನ್ ಅಥವಾ ಪ್ಯಾಚಿಟಿನ್, ಅದಾದಮೇಲೆ ಡಿಪ್ಲೋಟಿನ್, ಲಾಸ್ಟಿಗೆ ಡೈಕೈನೆಸಿಸ್. ಇದು ಫುಲ್ ಒಂದು ಚಾಪ್ಟರೇ ಆಗಿಬಿಡುತ್ತೆ, ಅರ್ಧ ಪಾರ್ಟ್ ಚಾಪ್ಟರ್ದು. ಸೊ ಮಿಯೋಸಿಸ್ನಲ್ಲಿ ಮಿಯೋಸಿಸ್ 1, ಮಿಯೋಸಿಸ್ 2 ಇರುತ್ತೆ. ಮಿಯೋಸಿಸ್ 1ನಲ್ಲಿ 4 ಸ್ಟೇಜು, ಮಿಯೋಸಿಸ್ 2ನಲ್ಲಿ 4 ಸ್ಟೇಜು. ಈ ಮಿಯೋಸಿಸ್ 1ನಲ್ಲಿ ಫಸ್ಟ್ ಸ್ಟೇಜ್ ಇದೆಯಲ್ಲ, ಪ್ರೋಫೇಸ್ 1 ಇದೆಯಲ್ಲ, ಅದರಲ್ಲಿ ಮತ್ತೆ 4 ಡಿಫ್ರೆಂಟ್ ಸ್ಟೇಜಸ್ ಇರ್ತವೆ, ಸ್ಟೆಪ್ ಬೈ ಸ್ಟೆಪ್. ಲೆಪ್ಟೋಟಿನ್, ಜೈಗೋಟಿನ್, ಪ್ಯಾಕಿಟಿನ್, ಡಿಪ್ಲೋಟಿನ್ ಆ್ಯಂಡ್ ಡೈಕೈನೆಸಿಸ್. ಇಲ್ಲೇನಾಗುತ್ತೆ, ಈ ಸೆಲ್ ಇದೆಯಲ್ಲ ಅದು ಪ್ರೋಫೇಸಿಗೆ 1ಗೆ ಬಂದ ಮೇಲೆ ಈ ಅಷ್ಟು ಸ್ಟೇಜನ್ನು ದಾಟಿದ ಮೇಲೆ ಅದು ನೆಕ್ಸ್ಟ್ ಸ್ಟೇಜಿಗೆ ಬರಬೇಕಾ. ಅವಾಗೇನಾಗ್ಬಿಡುತ್ತೆ, ಸಡನ್ನಾಗಿ ಈ ಸೆಲ್ಲು ಡಿಪ್ಲೋಸ್ಟಿನ್ ಸ್ಟೇಜಿಗೆ ಬಂದಾಗ, ಡಿಪ್ಲೋಸ್ಟಿನ್ ಸ್ಟೇಜಿಗೆ ಬಂದ ಮೇಲೆ ಆ ಸೈಕಲ್ ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ. ಆ ಸೈಕಲ್ಲು ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ. ಈ ಫುಲ್ ಕಾನ್ಸೆಪ್ಟನ್ನು ಅಪ್ಲೈ ಮಾಡಿ ಪ್ರೈಮರಿ oocyteಗೆ. ಸೊ ಪ್ರೈಮರಿ oocyte ನಮ್ಮದು ಇಮ್ಯಾಜಿನರಿ ಸೆಲ್ ಇದ್ದಂಗೆ. ಸೊ ಈ ಪ್ರೈಮರಿ oocyte ಏನು ಮಿಯೋಸಿಸ್ ಆಗಲಿಕ್ಕೆ ಸ್ಲೋ ಆಗಿ ರೆಡಿ ಆಗ್ತಾ ಅದು ಪ್ರೋಫೇಸ್ 1ಗೆ ಬರುತ್ತೆ. ಪ್ರೋಫೇಸಿಗೆ 1ಗೆ ಬಂದು ಲೆಪ್ಟೋಟಿನೇ ಸ್ಟೇಜನ್ನು ದಾಟಿ, ಝೈಗೋಟಿನೇ ದಾಟಿ, ಪ್ಯಾಕಿಟಿನೇ ದಾಟಿ, ಡಿಪ್ಲೋಟಿನಿಗೆ ಬಂದ ಮೇಲೆ oogenesis ಪ್ರೋಸೆಸ್ ಸ್ಟಾಪ್ ಆಗಿಬಿಡುತ್ತೆ, ಬೇಬಿ ಬರ್ತ್ ಆಗಿಬಿಡುತ್ತೆ. ಅಷ್ಟರಲ್ಲಿ ಮುಂದೆ ಹೋಗಲಿಕ್ಕೆ ಚಾನ್ಸೇ ಇಲ್ಲ, ಯಾಕಂದರೆ ಬೇಬಿ ಡೆಲಿವರಿ ಆಗಿಬಿಡುತ್ತು. ಸೊ ಪ್ರೈಮರಿ oocyte ಈಸ್ ಅರೆಸ್ಟೆಡ್ ಆ್ಯಟ್ ಪ್ರೋಫೇಸ್ 1. NCERTನಲ್ಲಿ ನೀಟಾಗಿ ಕೊಟ್ಟಿದ್ದಾರೆ. ಪ್ರೈಮರಿ oocyte ಇಟ್ ಈಸ್ ಅರೆಸ್ಟೆಡ್ ಆ್ಯಟ್ ಪ್ರೋಫೇಸ್ 1. ಅದರಲ್ಲಿನೂ ಯಾವ ಸ್ಟೇಜಿಗೆ? ಡಿಪ್ಲೋಟಿನ್ ಸ್ಟೇಜಿಗೆ oogenesis ಪ್ರೋಸೆಸ್ ಸ್ಟಾಪ್ ಆಗಿಬಿಟ್ಟಿದೆ. ಬೇಬಿ ಬರ್ತಾಯಿತು. ಬೇಬಿ ಬರ್ತ್ ಆಗೋರಷ್ಟ್ರಿಗೇ ಆ ಓವರಿ ಒಳಗಡೆ ಎಲ್ಲ ಪ್ರೈಮರಿ oocyteದ್ದು oogenesis ಪ್ರೋಸೆಸ್ ಇಲ್ಲಿಗೆ ಸ್ಟಾಪ್ ಆಗಿಬಿಡ್ತು. ಆ ಬೇಬಿ ಬೆಳೀತಾ ಪ್ಯೂಬರ್ಟಿಗೆ ಬರೋ ಟೈಮ್ ಅಷ್ಟರಲ್ಲಿ ಎಷ್ಟೊಂದು ಫಾಲಿಕಲ್ಸು, ಅಂದರೆ ಪ್ರೈಮರಿ oocyteನ್ನು ಹೊಂದಿರುವಂತಹ ಫಾಲಿಕಲ್ಸ್, ಪ್ರೀವಿಯಸ್ ವಿಡಿಯೋ ಫಾಲಿಕ್ಯುಲರ್ ಅಟ್ರೇಷಿಯಾ ಆಗಿ ಬಾಡಿ ಒಳಗಡೆ ಅವು ಡಿಸ್ಟ್ರಾಯ್ ಆಗಿಬಿಟ್ಟಿರ್ತವೆ, ಅಬ್ಸಾರ್ಬ್ ಆಗಿಬಿಟ್ಟಿರ್ತವೆ, ಡಿಸ್ಇಂಟಿಗ್ರೇಟ್ ಆಗಿಬಿಟ್ಟಿರ್ತವೆ. ಸೊ ಪ್ಯೂಬರ್ಟಿಗೆ ಬಂದ ಮೇಲೆ ಎಷ್ಟಿರ್ತವೆ ಅಂತ ಹೇಳಿದ್ದೆ ನಾನು? 40 to 60,000 ಫಾಲಿಕಲ್ಸ್ ಉಳಿದಿರ್ತವೆ ಓವರಿ ಒಳಗಡೆ. ಪ್ಯೂಬರ್ಟಿಗೆ ಬಂದ ತಕ್ಷಣ ಪಿಟ್ಯೂಟರಿಯಿಂದ FSH, LH ಹಾರ್ಮೋನ್ ರಿಲೀಸ್ ಆಗಿ ಆ ಹಾರ್ಮೋನು ಓವರಿಗೆ ಬಂದು ಸ್ಟಿಮ್ಯುಲೇಟ್ ಮಾಡಿದ ಮೇಲೆ ಸ್ಟಾಪ್ ಆಗಿರುವಂತಹ ಏನು oogenesis ಇದೆಯಲ್ಲ ಅದು ಮತ್ತೆ ಆ್ಯಕ್ಟಿವೇಟ್ ಆಗಿಬಿಡುತ್ತೆ. ಅರ್ಥ ಆಯ್ತಾ? ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸೊ ಬರ್ತಿಗೆ ಇಲ್ಲಿಗೆ ಸ್ಟಾಪ್ ಆಗಿದೆ ಅದು. ನೆಕ್ಸ್ಟ್ ಏನಾಯಿತು? ಪ್ಯೂಬರ್ಟಿಗೆ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಹಾರ್ಮೋನ್ ಪ್ರೌಢಾವಸ್ಥೆಗೆ ಬಂದ ಮೇಲೆ ಹಾರ್ಮೋನ್ಸು ಓವರಿ ಒಳಗಡೆ ಇರುವಂತಹ ಈ ಡಾರ್ಮಂಟ್ ರೆಸ್ಟಿಂಗ್ ಫಾಲಿಕಲ್ಸನ್ನು ಅವು ಸ್ಟಿಮ್ಯುಲೇಟ್ ಮಾಡ್ತವೆ.
ನೀವು ಸಾಕಿನ್ನು ಡಾರ್ಮಂಟ್ ಸ್ಟೇಜ್ನಲ್ಲಿ ಇದ್ದಿದ್ದು ಗ್ರೋತ್ ಆಗಲಿಕ್ಕೆ ಸ್ಟಾರ್ಟ್ ಆಗಿ ಅಂತ. ಆವಾಗ ಸ್ಲೋ ಆಗಿ ಪ್ರೈಮರಿ oocyte ಮತ್ತೆ ಲೈಫ್ ಸೈಕಲನ್ನು ಕಂಟಿನ್ಯೂ ಮಾಡುತ್ತೆ. ಡಿಪ್ಲೋಟಿನಸ್ ಸ್ಟೇಜು, ಡೈಕೈನೆಸಿಸ್ಸು, ಮೆಟಾಫೇಸ್ 1, ಅನಾಫೇಸ್ 1, ಟೀಲೋಫೇಸ್ 1, ಪ್ರೋಫೇಸ್ 2. ನೆಕ್ಸ್ಟ್ ಬರೋದು ಯಾವುದು? ಮೆಟಾಫೇಸ್ 2. ಪ್ರೈಮರಿ oocyte ಇರೋದು ಗ್ರೋತ್ ಆಗ್ತಾ ಆಗ್ತಾ ಇದ್ರ ಸುತ್ತಲೂ ಫಾಲಿಕಲ್ ಸೆಲ್ಸ್ ಇರ್ತಾವ. ಆ ಫಾಲಿಕಲ್ ಸೆಲ್ಸಿಂದ ನ್ಯೂಟ್ರಿಯೆಂಟ್ಸನ್ನು ಅಬ್ಸಾರ್ಬ್ ಮಾಡ್ತಾ ಬೆಳೀತಾ ಅಟ್ ದ ಸೇಮ್ ಟೈಮ್ ಮಿಯೋಸಿಸ್ 1 ಕಂಪ್ಲೀಟ್ ಮಾಡುತ್ತೆ. ಮಿಯೋಸಿಸ್ 1 ಕಂಪ್ಲೀಟ್ ಆದ ತಕ್ಷಣ ಏನಾಗುತ್ತೆ, ಅಲ್ಲಿ ಸೆಕೆಂಡರಿ oocyte ಮತ್ತು ಒಂದು ಪೋಲಾರ್ ಬಾಡಿಯನ್ನು ರಿಲೀಸ್ ಮಾಡುತ್ತೆ. ಸೊ ಡಿಪ್ಲೋಟಿನಿಗೆ ಅರೆಸ್ಟ್ ಆಗಿತ್ತಾ, ಈ ಸ್ಟೇಜಿಗೆ ಡೈಕೈನೆಸಿಸ್ಗೆ ಬಂದು ಇಲ್ಲಿವರೆಗೂ ಪ್ರೊಸೆಸ್ ಆಯಿತು ಅಂತ ತಿಳ್ಕೊಳ್ಳಿ. ಮಿಯೋಸಿಸ್ 1 ಆಯಿತು. ಸೊ ಮಿಯೋಸಿಸ್ 1 ಆದಮೇಲೆ ಈ ಸ್ಟೇಜಿಗೆ ಅದು ಸೆಕೆಂಡರಿ oocyte ಮತ್ತು ಒಂದು ಪೋಲಾರ್ ಬಾಡಿಯನ್ನು ಫಾರ್ಮ್ ಮಾಡಿದೆ. ಸೆಕೆಂಡರಿ oocyte ನೆಕ್ಸ್ಟು ಪ್ರೋಫೇಸ್ 2, ಮೆಟಾಫೇಸ್ 2, ಟೀಲೋಫೇಸ್ 2, ಎನಾಫೇಸ್ 2 ಅದು ಕಂಪ್ಲೀಟ್ ಮಾಡಬೇಕು. ಅವಾಗ ಏನಾಗ್ಬಿಡುತ್ತೆ, ಸೆಕೆಂಡರಿ oocyte ಮೆಟಾಫೇಸ್ 2 ಬಂದಮೇಲೆ ಮತ್ತೆ ಈ oogenesis ಪ್ರೋಸೆಸ್ ಸ್ಟಾಪ್ ಆಗಿಬಿಡುತ್ತೆ. ಮೆಟಾಫೇಸ್ 2. ಓಕೆ, ಮೆಟಾಫೇಸ್ 2 ಬಂದಮೇಲೆ ಪ್ರೊಸೆಸ್ ಮತ್ತೆ ಸ್ಟಾಪ್ ಆಗಿಬಿಡ್ತು. ರಿಮೆಂಬರ್ ಇನ್ ದ ಪ್ರೀವಿಯಸ್ ವಿಡಿಯೋ ಓವರಿ ಬಗ್ಗೆ ನಾವು ಸ್ಟಡಿ ಮಾಡಬೇಕಾದ್ರೆ ಪ್ರೈಮರಿ ಫಾಲಿಕಲ್ನಲ್ಲೂ ಪ್ರೈಮರಿ oocyte ಇರುತ್ತೆ, ಸೆಕೆಂಡರಿ ಫಾಲಿಕಲ್ನಲ್ಲೂ ಪ್ರೈಮರಿ oocyte ಇರುತ್ತೆ, ಟರ್ಷರಿ ಫಾಲಿಕಲ್ನಲ್ಲೂ ಪ್ರೈಮರಿ oocyte ಇರುತ್ತೆ, ಮ್ಯಾಚ್ಯೂರ್ ಗ್ರಾಫಿಯನ್ ಫಾಲಿಕಲ್ ಆಂಟ್ರಮ್. ಓಕೆ, ಸೊ ಇಲ್ಲಿ ಅದು ಸೆಕೆಂಡರಿ oocyte ಆಗಿರುತ್ತೆ. ಓಕೆ, ನಾನು ಕರೆಕ್ಟ್ ಹೇಳಿದ್ನ? ಪ್ರೈಮರಿ ಫಾಲಿಕಲ್ನಲ್ಲಿ ಪ್ರೈಮರಿ oocyte ಇದೆ, ಸೆಕೆಂಡರಿ ಫಾಲಿಕಲ್ನಲ್ಲೂ ಪ್ರೈಮರಿ oocyte ಇದೆ. ಅಂದರೆ ಇದು ಟರ್ಷರಿ ಫಾಲಿಕಲ್ನಲ್ಲೂ ಇನಿಷಿಯಲಿ ಪ್ರೈಮರಿ oocyte ಇದೆ. ಟರ್ಷರಿ ಫಾಲಿಕಲ್ಲು ಬೆಳೀತಾ ಅದು ಗ್ರಾಫಿಯನ್ ಫಾಲಿಕಲ್ ಆಗುತ್ತೆ. ಗ್ರಾಫಿಯನ್ ಫಾಲಿಕಲ್ ರಪ್ಚರ್ ಆಗೋಕ್ಕಿಂತ ಮುಂಚೆ ಈ ಪ್ರೈಮರಿ oocyte ಡಿವೈಡ್ ಆಗಿ ಸೆಕೆಂಡರಿ oocyteನ್ನು ಫಾರ್ಮ್ ಮಾಡಿರುತ್ತೆ. ಅದಕ್ಕೆ ನಾವೇನು ಹೇಳೋದು, ಪ್ಯೂಬರ್ಟಿ ಆದ ತಕ್ಷಣ ಫಾಲಿಕುಲರ್ ಸ್ಟೇಜು ಡೆವಲಪ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಪ್ರೀವಿಯಸ್ ವಿಡಿಯೋದಲ್ಲೇ ಹೇಳಿದ್ವಿ. ಎಲ್ಲಿವರೆಗೂ ಸ್ಟಾರ್ಟ್ ಆಗಿ ಸ್ಟಾಪ್ ಆಗುತ್ತೆ, ಪ್ರೈಮರಿ ಇರೋದು ಸೆಕೆಂಡರಿ ಆಗೋವರೆಗೂ ಅದು ಕಂಟಿನ್ಯೂಸ್ ಆಗಿ ಪ್ರೊಸೆಸ್ಸನ್ನು ಮಾಡಿ ಮತ್ತೆ ಇಲ್ಲಿಗೆ ಸ್ಟಾಪ್ ಆಗಿಬಿಡ್ತು. ಯಾಕೆ ಸ್ಟಾಪ್ ಆಯಿತು ಅಂತ ಹೇಳಿದೆ ನಾನು ಮೆಟಾಫೇಸ್ 2ಗೆ, ಯಾಕಂದರೆ ಅವಾಗ ಈ oocyte ಇಲ್ಲಿ ರಿಲೀಸ್ ಆಗಿಬಿಡುತ್ತಲ್ಲ ಓವ್ಯುಲೇಷನ್ ಆಗಿ. ಸೊ ಆಟ್ ದಿಸ್ ಸ್ಟೇಜ್ ಸೆಕೆಂಡರಿ oocyte ಸ್ಟೇಜ್ ಮೆಟಾಫೇಸಿಗೆ ಸ್ಟಾಪ್ ಆಗಿದೆ. ಸೆಕೆಂಡರಿ oocyte ರಿಲೀಸ್ ಆಗಿಬಿಡ್ತು ಓವರಿಯಿಂದ ಬೈ ಅ ಪ್ರೊಸೆಸ್ ಆಫ್ ಓವ್ಯುಲೇಷನ್. ನೆಕ್ಸ್ಟ್ ಈ ಸೆಕೆಂಡರಿ oocyte ಫ್ಯಾಲೋಪಿಯನ್ ಟ್ಯೂಬ್ನಲ್ಲಿ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಅದು ಮೂವ್ ಆಗಲ್ಲ, ಬಿಕಾಸ್ ಇಟ್ ಈಸ್ ನಾನ್ ಮೊಟೈಲ್. ಅಲ್ಲಿ ಸಿಲಿಯೇಟೆಡ್ ಎಪಿಥೀಲಿಯಮ್ಮು ಅದನ್ನ ಮೂವ್ ಮಾಡ್ತಾ ಅಪ್ಪರ್ ಪಾರ್ಟ್ ಆಫ್ ಫಾಲೋಪಿಯನ್ ಟ್ಯೂಬಿಗೆ ತೊಗೊಂಡು ಬರ್ತವೆ. ಅಲ್ಲಿಂದ ಯಾರು ಬರ್ತಾರೆ, ಮಿಸ್ಟರ್ ಸ್ಪರ್ಮ್ ಅಲ್ಲಿ ಎಂಟರ್ ಆಗಿ ಸ್ಪರ್ಮ್ಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ಸ್ಪರ್ಮ್ ಇಲ್ಲಿ ಎಂಟರ್ ಆದ ತಕ್ಷಣ ಸೆಕೆಂಡರಿ oocyte ಕ್ವಿಕ್ ಆಗಿ ಮಿಯೋಸಿಸ್ 2 ಕಂಪ್ಲೀಟ್ ಮಾಡಿ ಅರೆಸ್ಟ್ ಆಗಿತ್ತಲ್ಲ ಇಲ್ಲಿ ಸ್ಟೇಜು ಮೆಟಾಫೇಸ್ 2ಗೆ. ಸೊ ಸ್ಪರ್ಮ್ ಎಂಟರ್ ಆದ ತಕ್ಷಣ ಇಲ್ಲಿ ಓಕೆ ಮೆಟಾಫೇಸ್ 2ನಲ್ಲಿ ಅರೆಸ್ಟ್ ಆದಂತಹ oogenesis ಪ್ರೋಸೆಸ್ ಮತ್ತೆ ಆಕ್ಟಿವೇಟ್ ಆಗಿಬಿಡುತ್ತೆ. ಸೆಕೆಂಡರಿ oocyte ಮಿಯೋಸಿಸ್ 2 ಕಂಪ್ಲೀಟ್ ಮಾಡಿ ಒಂದು ಓವಮ್ ಮತ್ತು ಇನ್ನೊಂದು ಪೋಲಾರ್ ಬಾಡಿಯನ್ನು ಫಾರ್ಮ್ ಮಾಡುತ್ತೆ. ಅಟ್ ದ ಸೇಮ್ ಟೈಮ್ ಇದೇನು ಫಸ್ಟ್ ಪೋಲಾರ್ ಬಾಡಿ ಇದೆಯಲ್ಲ ಅದು ಕೂಡ ತನ್ನ ಮಿಯೋಸಿಸ್ 2 ಕಂಪ್ಲೀಟ್ ಮಾಡಿ 2 ಪೋಲಾರ್ ಬಾಡಿಯನ್ನು ಫಾರ್ಮ್ ಮಾಡಿತು. ಸೊ ಇಲ್ಲಿಗೆ ನಮ್ಮದು oogenesis ಪ್ರೋಸೆಸ್ ಸ್ಟಾರ್ಟ್ ಆಯಿತು. ಮೇಲ್ ಬಾಡಿ ಒಳಗಡೆ ಒಂದು ಸತಿ ಸ್ಪರ್ಮ್ಯಾಟೋಜೆನೆಸಿಸ್ ಸ್ಟಾರ್ಟ್ ಆಯಿತು ಅಂದರೆ ಪ್ಯೂಬರ್ಟಿಗೆ ಎವ್ರಿ ಡೇ ದೇರ್ ವಿಲ್ ಬಿ ಅ ಫಾರ್ಮೇಷನ್ ಆಫ್ ಮಿಲಿಯನ್ ಆಫ್ ಸ್ಪರ್ಮ್ಸ್. ಸೊ ಒಂದು ಸತಿ ಸೆಕ್ಷುವಲ್ ಇಂಟರ್ಕೋರ್ಸ್ ಆಯಿತು ಅಂದರೆ 4 to 7 millions ಆಫ್ ಸ್ಪರ್ಮ್ಸ್ ಆರ್ ಡಿಪಾಸಿಟೆಡ್ ಥ್ರೂ ಸೆಮನ್. ಬಟ್ ಇಲ್ಲೇನಾಗುತ್ತೆ, ಫೀಮೇಲ್ ಬಾಡಿ ಒಳಗಡೆ oogenesis ಪ್ರೋಸೆಸ್ ಇವೊಂದು ಅದು ಫೀಟಲ್ ಸ್ಟೇಜ್ನಲ್ಲೇ ಸ್ಟಾರ್ಟ್ ಆಗಿದ್ರು ಅವಾಗವಾಗ ಅಲ್ಲಿ ಚೆಕ್ ಪಾಯಿಂಟ್ ಇದ್ದಂಗೆ ಅದು ಸ್ಟಾಪ್ ಆಗುತ್ತೆ, ಮತ್ತೆ ಸ್ಟಿಮ್ಯುಲೇಟ್ ಆಗುತ್ತೆ, ಮತ್ತೆ ಸ್ಟಾಪ್ ಆಗುತ್ತೆ, ಮತ್ತೆ ಸ್ಟಿಮ್ಯುಲೇಟ್ ಆಗುತ್ತೆ. ಆ್ಯಂಡ್ ಅಲ್ಟಿಮೇಟ್ಲಿ ಎವ್ರಿ ಮಂತ್ ಓನ್ಲಿ 1 ಗ್ಯಾಮೆಟ್ ಈಸ್ ಪ್ರೊಡ್ಯೂಸ್ಡ್. ಸೊ ಇಷ್ಟೆಲ್ಲ ಪ್ರೊಸೆಸ್ ಆಗಲಿಕ್ಕೆ ಪ್ಯೂಬರ್ಟಿಗೆ ಬಂದ ಮೇಲೆ ಇಲ್ಲಿಂದ ಇಷ್ಟು ಪ್ರೊಸೆಸ್ ಆಗೋದು 1 ಮಂತಿಗೆ 1 ಫಾಲಿಕಲ್ ಅಷ್ಟೇ ಡೆವಲಪ್ ಆಗಿ ಅದು ರಪ್ಚರ್ ಆಗುತ್ತೆ. ಸೊ ಎವ್ರಿ ಮಂತ್ ಓನ್ಲಿ 1 ಗ್ಯಾಮೆಟ್ ಈಸ್ ಪ್ರೊಡ್ಯೂಸ್ಡ್.
ಗೊತ್ತಾಯ್ತಾ? ಸೊ ದಿಸ್ ಈಸ್ ದ oogonia. oogenesis ಬರಲಿಕ್ಕೆ ತುಂಬ ಈಸಿ ಇದೆ. oogonia ಇದ್ದಿದ್ದು ಮಲ್ಟಿಪ್ಲೈ ಆಗುತ್ತೆ, ಆಮೇಲೆ ಅದು ಪ್ರೈಮರಿ oocyte ಆಗುತ್ತೆ, ಸೆಕೆಂಡರಿ ಆಗುತ್ತೆ, ಮಿಯೋಸಿಸ್ 2 ಮಾಡಿ ಎಗ್ಗನ್ನು ಫಾರ್ಮ್ ಮಾಡಿಬಿಡುತ್ತೆ. ಬಟ್ ಯಾವಾಗ ಇವು ಆಗ್ತವೆ ಅಟ್ ಎ ಸ್ಟ್ರೆಚ್ ಕಂಟಿನ್ಯೂಸ್ ಆಗಿ ಆಗಲ್ಲ. ಇದು ಫೀಟಲ್ ಲೈಫಲ್ಲೇ ಆಗುತ್ತೆ, ಇದು ಬರ್ತ್ ಆಗುತ್ತೆ, ಬರ್ತಿಗೆ ಇಲ್ಲಿವರೆಗೂ ಇರುತ್ತೆ ಅರ್ಧ. ನೆಕ್ಸ್ಟ್ ಪ್ಯೂಬರ್ಟಿ ಗ್ರೋತ್ ಫೇಸ್ ಆಗುತ್ತೆ. ನೆಕ್ಸ್ಟ್ ಇದು ರಿಪ್ರೊಡಕ್ಟಿವ್ ಸೈಕಲ್ ಯಾವುದು? ಮೆನಿಸ್ಟ್ರುವಲ್ ಸೈಕಲ್. ಸೊ ಮೆನಿಸ್ಟ್ರುವಲ್ ಸೈಕಲ್ನಲ್ಲಿ ಈ ಫಾಲಿಕಲ್ಸ್ ಡೆವಲಪ್ ಆಗಿ oogenesis ಪ್ರೊಸೆಸನ್ನು ಕಂಪ್ಲೀಟ್ ಮಾಡ್ತಾ ಹೋಗುತ್ತೆ. ಸೊ ದಿಸ್ ಈಸ್ ದ complete description for oogenesis. All these points you have to remember. ಪ್ರೈಮರಿ oocyte ಯಾವ ಸ್ಟೇಜಿಗೆ ಅದು ಅರೆಸ್ಟ್ ಆಗಿರುತ್ತೆ? ಬಿಫೋರ್ ಬರ್ತ್, ಪ್ರೋಫೇಸ್ 1. ಅದರಲ್ಲೂ ಡಿಪ್ಲೋಟಿನ್ ಸ್ಟೇಜ್ನವರೆಗೂ ಬಂದು ಬೇಬಿ ಡೆಲಿವರ್ ಆಗಿದ್ದಕ್ಕೆ ಆ ಪ್ರೊಸೆಸ್ ಅಲ್ಲಿಗೆ ಸ್ಟಾಪ್ ಆಗಿಬಿಟ್ಟಿರುತ್ತೆ. ಮುಂದೆ ಬರ್ತ್ ಆದಮೇಲೆ ಯಾವುದೇ ರೀತಿಯಾದಂತಹ ಹಾರ್ಮೋನ್ಸ್ ಅಲ್ಲಿನೂ ಸಿಕ್ರೆಟ್ ಆಗ್ತಿರೋದಿಲ್ಲ ಪಿಟ್ಯೂಟರಿಯಿಂದ. ಅದಕ್ಕೆ ಈ ಸ್ಟೇಜು ಇಲ್ಲಿಗೆ ಉಳಿದ್ಬಿಟ್ಟಿರುತ್ತೆ. ಪ್ಯೂಬರ್ಟಿಗೆ ಹಾರ್ಮೋನ್ ಸಿಕ್ರೆಟ್ ಮಾಡಲಿಕ್ಕೆ ಸ್ಟಾರ್ಟ್ ಆದಮೇಲೆ ಆ ಹಾರ್ಮೋನ್ಸು ಸ್ಟಿಮ್ಯುಲೇಟ್ ಮಾಡಿ ಮತ್ತೆ oogenesis ಸ್ಟಾರ್ಟ್ ಆಗಿರುತ್ತೆ. ಸ್ಟಾರ್ಟ್ ಆಗಿ ಇನ್ನೇನು ಕಂಪ್ಲೀಟ್ ಆಗಬೇಕು ಅನ್ನೋಷ್ಟರಲ್ಲಿ ಅಲ್ಲಿ ಗ್ರಾಫಿಯನ್ ಫಾಲಿಕಲ್ ರಪ್ಚರ್ ಆಗಿದ್ದಕ್ಕೆ ಮತ್ತೆ ಈ ಸ್ಟೇಜಿಗೆ ಅದು ಅರೆಸ್ಟ್ ಆಗಿಬಿಡುತ್ತೆ. ಯಾವುದದು? ಮೆಟಾಫೇಸ್ 2ಗೆ. ಆವಾಗ ಸ್ಟ್ರಕ್ಚರ್ ಯಾವುದು? ಸೆಕೆಂಡರಿ oocyte ಸ್ಟೇಜ್ನಲ್ಲಿ ಇರುತ್ತೆ. ಆ್ಯಂಡ್ ಅಲ್ಟಿಮೇಟ್ಲಿ ಸ್ಪರ್ಮ್ ಎಂಟರ್ ಆದಾಗ, ಅಂದರೆ ಫರ್ಟಿಲೈಸೇಷನ್ ಫಲೀಕರಣ ಆಗೋದು ಇತ್ತಂದರೆ ಅಷ್ಟೇ ಫೀಮೇಲ್ ಗ್ಯಾಮೆಟು ಕಂಪ್ಲೀಟ್ ಆಗಿರುತ್ತೆ. ಫಲೀಕರಣ ಆಗಲಿಲ್ಲ, ಇಲ್ಲಿ ಸ್ಪರ್ಮ್ ಇಲ್ಲ ಅಂತಂದರೆ ಸೆಕೆಂಡರಿ oocyte ಹಾಗೆ ಉಳಿದು ಮೆನಿಸ್ಟ್ರಲ್ ಬ್ಲೀಡಿಂಗ್ ಆಗಿಬಿಡುತ್ತೆ. ಅದನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಸೊ ಈ ಪ್ರೊಸೆಸ್ ನಿಮಗೆ ಈ ಪಾಯಿಂಟು ನೆನಪಿರಲೇಬೇಕು. ಸೆಕೆಂಡರಿ oocyteಗೆ ಸ್ಪರ್ಮು ಎಂಟ್ರಿ ಆದಷ್ಟೇ ಅದು ನೆಕ್ಸ್ಟು oovam ಅಥವಾ ooted ಆಗಿರುತ್ತೆ. ಸೊ ooted ಆದ ತಕ್ಷಣ ಈ ಸ್ಪರ್ಮು ತನ್ನ ನ್ಯೂಕ್ಲಿಯಸ್ನ ಒಳಗಡೆ ಕೊಟ್ಟು ಇಲ್ಲಿ ಝೈಗೋಟ್ ಫಾರ್ಮ್ ಆಗಿಬಿಡ್ತು. ಗೊತ್ತಾಯ್ತಾ? ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕ್ವಶನ್, ವೈ ದೇರ್ ಇಸ್ ಅ ಅನ್ಇಕ್ವಲ್ ಡಿವಿಷನ್? ಸಿ, ಡ್ಯೂರಿಂಗ್ ಸೆಕ್ಷುವಲ್ ಇಂಟರ್ಕೋರ್ಸ್ ಸ್ಪರ್ಮ್ಸ್ ಆರ್ ರಿಲೀಸ್ಡ್ ಇನ್ ಟು ದ ಫೀಮೇಲ್ ಬಾಡಿ. ವಜಾನ ಒಳಗಡೆ ಸ್ಪರ್ಮ್ಸ್ ಬಂದಿರ್ತವೆ. ಆ ಸ್ಪರ್ಮ್ಸು ವೆಜಾನಾಯಿಂದ ಯುಟರಸ್ಸಲ್ಲಿ ಮೂವ್ ಆಗ್ತಾ ಫ್ಯಾಲೋಪಿಯನ್ ಟ್ಯೂಬಿಗೆ ಬಂದು ಇಲ್ಲೇನು ಸೆಕೆಂಡರಿ oocyteಗೆ ಅವು ಟಚ್ ಆಗ್ತಾವಲ್ಲ, ಆವಾಗ ಆ ಸ್ಪರ್ಮದ್ದು ಎಲ್ಲ ಪಾರ್ಟು ಒಳಗಡೆ ಹೋಗೋದಿಲ್ಲ, ಜಸ್ಟ್ ನ್ಯೂಕ್ಲಿಯಸ್ ಮಾತ್ರ ಒಳಗಡೆ ಹೋಗುತ್ತೆ. ಸ್ಪರ್ಮ್ ಒಳಗಡೆ ಮುಂದೆ ಎಕ್ರೋಸೋಮ್ ಇರುತ್ತಲ್ಲ, ಎಕ್ರೋಸೋಮ್ ಬರ್ಸ್ಟ್ ಆಗಿ ನ್ಯೂಕ್ಲಿಯಸ್ ಮಾತ್ರ ಒಳಗಡೆ ಬರ್ತಿದೆ. ಬಟ್ ಒಂದು ಸೆಲ್, ಝೈಗೋಟ್ ಅಂದರೆ ಅದು ಕೂಡ ಒಂದು ಸೆಲ್ಲು. ಆ ಸೆಲ್ಲಿಗೆ ಬೆಳಿಲಿಕ್ಕೆ ಎಲ್ಲ ಆರ್ಗನಲೈಸ್ ಇರಬೇಕಾ, ಸೈಟೋಪ್ಲಾಸಮ್ ಇರಬೇಕಾ? ಸೊ ಅದೆಲ್ಲವೂ ಯಾರ ಬಾಡಿಯಿಂದ ಬರ್ತಿದೆ, ಯಾರ ಗ್ಯಾಮೆಟಿಂದ ಬರ್ತಿದೆ? ಫೀಮೇಲ್ ಗ್ಯಾಮೆಟಿಂದ ಬರ್ತಿದೆ. ಸೊ ಈ ಪ್ರೈಮರಿ oocyteಗೆ ಗೊತ್ತಿದೆ, ನಾನು ಅಲ್ಟಿಮೇಟಾಗಿ ಒಂದೇ ಗ್ಯಾಮೆಟನ್ನು ಪ್ರೊಡ್ಯೂಸ್ ಮಾಡಬೇಕು, ನನ್ನ ಗ್ಯಾಮೆಟಿಂದನೇ ಫಲೀಕರಣ ಆದಂತಹ ಬೇಬಿ ಬೆಳೀತಾ ಹೋಗಬೇಕು, ನನ್ನ ಸೆಲ್ನಿಂದನೇ ಆ ಗ್ಯಾಮೆಟ್ ಝೈಗೋಟು ಬೆಳೀತಾ ಹೋಗಬೇಕು. ಅದಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಸೈಟೋಪ್ಲಾಸಮನ್ನು, ಆರ್ಗನಲೈಸನ್ನು ನಾನೇ ಕ್ಯಾಪ್ಚರ್ ಮಾಡಿ ಇಟ್ಕೋಬೇಕು ಅಂತ ಇಲ್ಲಿ ಅದು ಅನ್ಇಕ್ವಲ್ ಆಗಿ ಡಿವೈಡ್ ಆಗಿಬಿಡುತ್ತೆ. ಸೊ 2n ಇರೋದು ಡಿವೈಡ್ ಆಗಿ n ಆಯಿತಾ? ಸೊ ಎಲ್ಲ ಪೂರ್ತಿ ಸೈಟೋಪ್ಲಾಸಮನ್ನು ಈಕ್ವಲ್ ಆಗಿ ಡಿವೈಡ್ ಮಾಡ್ದೇ ಮ್ಯಾಕ್ಸಿಮಮ್ ಅಮೌಂಟು ತಾನೇ ಇಟ್ಕೊಂಡು ಸ್ಮಾಲ್ ಅಮೌಂಟ್ ಆಫ್ ಸೈಟೋಪ್ಲಾಸಮ್ ವಿತ್ ಒನ್ ನ್ಯೂಕ್ಲಿಯರ್ ಮಟೀರಿಯಲ್, ಜೆನೆಟಿಕ್ ಮಟೀರಿಯಲ್ನ ತಗೊಂಡು ಇದು ಒಂದು ಪೋಲಾರ್ ಬಾಡಿಯಾಗಿ ಹೊರಗಡೆ ಹೋಗ್ಬಿಡುತ್ತೆ. ಸೊ ದಿಸ್ ಪ್ರೋಸೆಸ್ ಈಸ್ ಜಸ್ಟ್ ಟು ಡಿಸ್ಕಾರ್ಡ್ ದ ನ್ಯೂಕ್ಲಿಯಸ್. ಯಾಕೆ? ನ್ಯೂಕ್ಲಿಯಸ್ 2n ಇತ್ತು ಅಂದರೆ ನೆಕ್ಸ್ಟ್ ಸ್ಪರ್ಮದ್ದು n ಸೇರಿ 3n ಆಯಿತು. ಝೈಗೋಟ್ನಲ್ಲಿ 3n ಬೆಳೀಲಿಕ್ಕೆ ಚಾನ್ಸೇ ಇಲ್ಲ. ಸೊ ಮಿಯೋಸಿಸ್ ಅಂತೂ ಕಂಪ್ಲೀಟಾಗಿ ಕಂಪಲ್ಸರಿಯಾಗಿ ಆಗಲೇಬೇಕು. ಮಿಯೋಸಿಸ್ ಆದಮೇಲೆ ಸೈಟೋಪ್ಲಾಸಮ್ ಖಾಲಿ ಆಗಿಬಿಡ್ತು ಅಂದರೆ ಮುಂದೆ ಮಗು ಬೆಳೆಯೋದು ಇದೇ ಸೆಲ್ಲಿಂದ ಅಲ್ವಾ? ಸ್ಪರ್ಮಿಂದ ಜಸ್ಟ್ ನ್ಯೂಕ್ಲಿಯಸ್ ಮಾತ್ರ ಬಂದಿದೆ. ಇದೇ ಮದರ್ದು ಗ್ಯಾಮೆಟಿಂದನೇ ಬೇಬಿ ಬೆಳಿಬೇಕು. ಸೊ ಅದೇನು ಮಾಡುತ್ತೆ, ಸೈಟೋಪ್ಲಾಸಮನ್ನು ಮ್ಯಾಕ್ಸಿಮಮ್ ಆಗಿ ಒಂದು ಸೆಲ್ಲಿಗೆ ಕೊಟ್ಟು ಇನ್ನೊಂದು ಸೆಲ್ನಲ್ಲಿ ನ್ಯೂಕ್ಲಿಯಸನ್ನು ಪ್ಯಾಕ್ ಮಾಡಿ ಕಳಿಸ್ಬಿಡುತ್ತೆ. ನ್ಯೂಕ್ಲಿಯಸ್ ಅಂತೂ ಡಿಸ್ಕಾರ್ಡ್ ಆಗಲೇಬೇಕು. ನೆಕ್ಸ್ಟ್ ಇದು ಕೂಡ ಡಿವೈಡ್ ಆಗಿ ಗೊತ್ತಿದೆ ಇದಕ್ಕೆ, ನನ್ನಿಂದನೂ ಒಂದೇ ಒಂದು ಗ್ಯಾಮೆಟ್ ಫಾರ್ಮ್ ಆಗಿ ಆ ಗ್ಯಾಮೆಟಿಂದನೇ ಒಂದು ಮಗು ಬೆಳಿಬೇಕು ಅಂತ. ಅದು ಏನು ಮಾಡುತ್ತೆ, ಜಸ್ಟ್ ಒಂದು ನ್ಯೂಕ್ಲಿಯಸ್ ಜೆನೆಟಿಕ್ ಮಟೀರಿಯಲನ್ನು ಫುಲ್ ಸ್ಮಾಲ್ ಅಮೌಂಟ್ ಆಫ್ ಸೈಟೋಪ್ಲಾಸಮ್ನ ಇಟ್ಕೊಂಡು ಡಿಸ್ಕಾರ್ಡ್ ಮಾಡಿಬಿಟ್ಟು ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ದ ಸೈಟೋಪ್ಲಾಸಮನ್ನು
ಸೆಲ್ ಆರ್ಗನಲೈಸನ್ನು ಅದು ಇಟ್ಕೊಳ್ಳುತ್ತೆ. ಅಂದರೆ ಇನ್ ಕೇಸ್ ಈ ಗ್ಯಾಮೆಟಿಗೆ ಸ್ಪರ್ಮು ನ್ಯೂಕ್ಲಿಯಸನ್ನು ಒಳಗಡೆ ಕೊಟ್ಟಾಗ ಇಲ್ಲಿ ಫಲೀಕರಣ ಆಗಿ ಈ ಬೇಬಿ ಬೆಳಿಲಿಕ್ಕೆ ಸೈಟೋಪ್ಲಾಸಮದ್ದು ನರಿಷ್ಮೆಂಟದ್ದು ಅವಶ್ಯಕತೆ ಇದ್ದೇ ಇರುತ್ತೆ. ಸ್ಪರ್ಮ್ ಫುಲ್ಲು ಖಾಲಿ ಹ್ಯಾಂಡ್, ಅಲ್ಲಿ ಬರೀ ನ್ಯೂಕ್ಲಿಯಸ್ ಮಾತ್ರ ಬಂದಿರುತ್ತೆ, ನ್ಯೂಕ್ಲಿಯಸ್ಸು ಮತ್ತು ಒಂದು ಸೆಂಟ್ರಿಯೋಲ್. ಸೊ ವಾಟ್ ಎವರ್ ದ ಕಾಂಟ್ರಿಬ್ಯೂಷನ್ ಆಫ್ ಸೈಟೋಪ್ಲಾಸಮ್ ಆ್ಯಂಡ್ ಸೆಲ್ ಆರ್ಗನಲೈಸ್ ಯಾರಿಂದ ಬರೋದು? ನಮಗೆ ಮದರ್ ಬಾಡಿಯಿಂದನೇ ಬರೋದು, ಅಂದರೆ ಫೀಮೇಲ್ ಗ್ಯಾಮೆಟಿಂದನೇ ಬರೋದು. ಅದಕ್ಕೆ ನೋಡಿ ಎವಲ್ಯೂಷನರಿ ಪಾಯಿಂಟ್ ಆಫ್ ವ್ಯೂ ಎಷ್ಟು ಬಾಡಿ ಸ್ಪೆಸಿಫಿಕ್ ಆಗಿ ಫಂಕ್ಷನ್ ಮಾಡುತ್ತಲ್ಲ, ಎಲ್ಲೆಲ್ಲಿ ಯಾವ್ಯಾವುದು ಎಷ್ಟೆಷ್ಟು ಇರಬೇಕಲ್ಲ ಅಷ್ಟನ್ನು ಕರೆಕ್ಟಾಗಿ ಅದು ಲೊಕೇಟ್ ಮಾಡ್ತಾ ಹೋಗುತ್ತೆ. ಪೋಲಾರ್ ಬಾಡಿ ಏನು ಮಾಡ್ತವೆ? ಅವು ಜಸ್ಟ್ ನ್ಯೂಕ್ಲಿಯಸನ್ನು ಜೆನೆಟಿಕ್ ಮಟೀರಿಯಲನ್ನು ತೆಗೀಲಿಕ್ಕೆ, ಡಿಸ್ಕಾರ್ಡ್ ಮಾಡಲಿಕ್ಕೆ ಫಾರ್ಮ್ ಆಗುವಂತಹ ಸ್ಟ್ರಕ್ಚರ್ಸ್. ಯಾಕಂದರೆ ಇನ್ನು ಇಲ್ಲಿರ್ಲಿಕ್ಕೆ ಸಾಧ್ಯ ಇಲ್ಲ, 2N ಆಗಿಬಿಡುತ್ತೆ. ಗ್ಯಾಮೆಟ್ ಯಾವತ್ತು ಹೆಪ್ಲಾಯ್ಡ್ ಇರಬೇಕು. ಸೊ ಈ ಎನ್ನನ್ನು ಜಸ್ಟ್ ತೆಗೀಲಿಕ್ಕೆ ಸ್ಮಾಲ್ ಅಮೌಂಟ್ ಆಫ್ ಸೈಟೋಪ್ಲಾಸಮನ್ನು ತೊಗೊಂಡು ಹೊರಗಡೆ ಹಾಕೋದು ಪೋಲಾರ್ ಬಾಡಿ. ಈ ಪೋಲಾರ್ ಬಾಡಿ ಏನಾಗ್ತವೆ? ನೆಕ್ಸ್ಟ್ ಬಾಡಿ ಒಳಗಡೆ ಡಿಸ್ಇಂಟಿಗ್ರೇಟ್ ಆಗಿಬಿಡ್ತವೆ, ಬ್ರೇಕ್ ಡೌನ್ ಆಗಿ ಅಬ್ಸಾರ್ಬ್ ಆಗಿಬಿಡ್ತವೆ. ಗೊತ್ತಾಯ್ತಾ? ಸೊ ದೇರ್ಫೋರ್ ದೇರ್ ಈಸ್ ಅ ಅನ್ಇಕ್ವಲ್ ಡಿವಿಷನ್ ಡ್ಯೂರಿಂಗ್ ಮಿಯೋಸಿಸ್ ಪ್ರೋಸೆಸ್, ಡ್ಯೂರಿಂಗ್ oogenesis. ಬಟ್ ಸ್ಪರ್ಮ್ಯಾಟೋಜೆನೆಸಿಸ್ನಲ್ಲಿ ಹಾಗಿಲ್ಲ. ಸ್ಪರ್ಮ್ಯಾಟೋಜೆನೆಸಿಸ್ನಲ್ಲಿ ಪ್ರೈಮರಿ ಸ್ಪರ್ಮ್ಯಾಟೋಸೈಟು 4 ಸ್ಪರ್ಮನ್ನು ಪ್ರೊಡ್ಯೂಸ್ ಮಾಡಬೇಕು. 4 ಸ್ಪರ್ಮನ್ನು ಅಷ್ಟೇ ಡಾಮಿನೆಂಟ್ ಆಗಿ, ಡಿಟರ್ಮಿನೆಂಟ್ ಆಗಿ, ಕ್ಯಾಪಬಲ್ ಆಗಿ, ಎನರ್ಜೆಟಿಕ್ ಆಗಿ 4 ಸ್ಪರ್ಮು ಅಷ್ಟೇ ಸ್ಟ್ರಾಂಗ್ ಇರಬೇಕು. ಯಾರಿಗೆ ಗೊತ್ತು 4ರಲ್ಲಿ ಯಾವುದು ಫಲೀಕರಣ ಆಗುತ್ತೆ ಅಂತ. ಬಟ್ ಇಲ್ಲಿ ಹಾಗಿಲ್ಲ. ಇಲ್ಲಿ 4 ಸ್ಟ್ರಕ್ಚರ್ಸ್ ಫಾರ್ಮ್ ಆದ್ರೂ ಅದರಲ್ಲಿ ಒಂದು ಸ್ಟ್ರಕ್ಚರ್ ಮಾತ್ರ ಜಾಸ್ತಿ ಸೈಟೋಪ್ಲಾಸಮನ್ನ ಇಟ್ಕೊಂಡು ನೆಕ್ಸ್ಟ್ ಫಲೀಕರಣ ಆದಮೇಲೆ ಝೈಗೋಟ್ ಬೆಳೀಲಿಕ್ಕೆ ಹೆಲ್ಪ್ ಮಾಡಬೇಕು. ಅದಕ್ಕೆ ತನ್ನಲ್ಲಿರುವಂತಹ ಸೈಟೋಪ್ಲಾಸಮನ್ನು ಈಕ್ವಲ್ ಆಗಿ 4 ಪಾರ್ಟ್ ಮಾಡ್ದೇನೆ ಅಲ್ಲಿ ಎನರ್ಜಿ ವೇಸ್ಟ್ ಆದಂಗೆ, ಯಾಕಂದರೆ ಹೆಂಗಾದರೂ 3 ಸ್ಟ್ರಕ್ಚರ್ಸ್ ವೇಸ್ಟ್ ಆಗ್ತವೆ. ಒಂದೇ ಸ್ಟ್ರಕ್ಚರಿಂದ ಬೇಬಿ ಬೆಳಿಬೇಕು, ಅದಕ್ಕೆ ಅನ್ಇಕ್ವಲ್ ಡಿವಿಷನ್ ಆಗಿಬಿಡುತ್ತೆ ಇಲ್ಲಿ. ಸೊ ಈ ಸೆಲ್ಲು, ಈ ಮದರ್ ಗ್ಯಾಮೆಟ್ ಇದೆಯಲ್ಲ, ಫೀಮೇಲ್ ಗ್ಯಾಮೆಟು ಸ್ಪರ್ಮ್ ಒಳಗಡೆ ಬಂದ ಮೇಲೆ ಫಲೀಕರಣ ಆಗಿ ಇದೇ ಸೆಲ್ಲು, ನೆನ್ಪಿಟ್ಕೊಳ್ಳಿ, ಇದೇ ಸೆಲ್ಲು ನೆಕ್ಸ್ಟು ಝೈಗೋಟ್ ಸೆಲ್ಲಾಗಿ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಕಾಂಟ್ರಿಬ್ಯೂಷನ್ ನಾಟ್ ನೌ. ಸೊ ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ಬೋತ್ ಆರ್ ವೆರಿ ಇಂಪಾರ್ಟೆಂಟ್. ಸ್ಪರ್ಮು ಅಷ್ಟೇ ಇಂಪಾರ್ಟೆಂಟು, ಎಗ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಓಕೆ, ಸೊ ಇನ್ ದಿಸ್ ವಿಡಿಯೋ ವಿ ಹ್ಯಾವ್ ಸ್ಟಡಿಡ್ ಅಬೌಟ್ ದ ಗ್ಯಾಮೆಟೋಜೆನೆಸಿಸ್ ಇನ್ ಫೀಮೇಲ್ಸ್, ದ್ಯಾಟ್ ಈಸ್ oogenesis. ಪ್ರೊಸೆಸನ್ನು ಕಂಪ್ಲೀಟಾಗಿ ಒಂದು ಸತಿ ಬರ್ಕೊಳ್ಳಿ. ಈ 2 ಸ್ಟೇಜನ್ನು ನೆನ್ಪಿಟ್ಕೊಳ್ಳಿ. ಇಲ್ಲಿವರೆಗೂ ಬರ್ತ್ ಆಗುತ್ತೆ, ನೆಕ್ಸ್ಟ್ ಇಲ್ಲಿ ಪ್ಯೂಬರ್ಟಿ ಆಗುತ್ತೆ, ನೆಕ್ಸ್ಟ್ ಇಲ್ಲಿ ಎಂಟೈರ್ ಫೀಮೇಲ್ ಲೈಫ್ ಸೈಕಲ್ ಆಗುತ್ತೆ. In the next video, we'll take the menstrual cycle. So we'll meet again in the next video. Either notes or description box nalli ide, refer ಮಾಡಿ. Thank you for watching.